ಸಾಗೋಯ್ತು ಗೈಸ್. ಕನ್ನಡ ಪ್ರೇಮಿಗಳು ನಾನು ನಮ್ಮಮ್ಮ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ನೋಡಿ ರೈತರ ಕಷ್ಟ ಎಷ್ಟಿದೆ ಅಂತ. ಸ್ಟ್ರಾಬೆರಿ ಸ್ಪೆಲ್ಲಿಂಗ್ ಹೇಳ. ಈಸಿ ಕೆಲಸ ನೋಡೋಕ್ಕೆ, ಬಟ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ. ಏನೋ ಫ್ಯಾಮಿಲಿ ಎಮೋಷ್ನಲ್ ನಡೀತೈತೆ. ಎಷ್ಟು ಜನ ಇರ್ತಾರೆ ನೋಡಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಚಿನ್ ಬ್ಲಾಗ್ಸ್. ಏಳೇಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ, ಏಳೇಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ. ಐ ಹೋಪ್ ನಿಮ್ಮೆಲ್ರಿಗೂ ಫಸ್ಟ್ನೇ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರಿಪ್ಷನ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ ಯು. ಆ್ಯಂಡ್ ಹಿಯರ್ ಈಸ್ ಮೈ ಸೆಕೆಂಡ್ ವಿಡಿಯೋ. ಈ ವ್ಲಾಗಲ್ಲಿ ಏನಿರುತ್ತೆ ಅಂತಂದರೆ ಡೇ ಇನ್ ಹಳ್ಳಿ ಲೈಫ್. ನನ್ನ ಲೈಫು ಹೆಂಗಿರುತ್ತೆ ಹಳ್ಳಿಯಲ್ಲಿ ಅಂತಿರುತ್ತೆ. ಮೋಸ್ಟ್ ಪ್ರಾಬಬ್ಲಿ ಅಷ್ಟೊಂದು ಎಂಟರ್ಟೈನಿಂಗ್ ಆಗಿರಲ್ಲ. ಆ್ಯಂಡ್ ಮೇಕ್ ಶೋರ್ ದಟ್ ಅದರಲ್ಲೂ ನಾನು ಎಂಟರ್ಟೈನ್ಮೆಂಟ್ ಕೂಡ ಸ್ಟಾರ್ಟ್ ಮಾಡ್ತೀನಿ. ಸೊ ಬನ್ನಿ ನಮ್ಮ ತಾತನಿಗೆ ನಾವು ಬೀಡಿ ಬೇಕಂತೆ, ಇಸ್ಕೊಂಡೋಗಿ ಕೊಟ್ಬಿಟ್ಟು ಬರೋಣ. ನಮ್ಮ ತಾತನಿಗೆ ಬೀಡಿ ತೊಗೊಂಡೋಗ್ತಾ ಇದ್ದೀನಿ. ನಮ್ಮ ತಾತ ಫುಲ್ಲು ಕೊಟ್ಟಿಗೌಡ್ರು, ಬೀಡಿ ಇಲ್ಲದೆ ಇರಲ್ಲ. ಅದಕ್ಕೆ ಬೆಲೆ ಇಲ್ಲ, ಎದೆಲ್ ಕಲ್ಲಿದ್ದವನ್ಗೆ ಅದೆಲ್ಲ ಅಂಟೋದು ಇಲ್ಲ. ತಾತ ಇವರೇ ನಮ್ಮಮ್ಮ, ಇದೇ ನಮ್ಮೂರು. ಸೊ ನಮ್ಮೂರು ನಾನಿರೋದು ಇಲ್ಲೇನೆ. ಆ್ಯಂಡ್ ಅವತ್ತಿದ್ದು ನಮ್ಮ ಅಣ್ಣ ಮನೆ, ಇದೇ ನಮ್ಮ ಸ್ವಂತ ಮನೆ. ನಾವಿರೋದು ನಮ್ಮ ಅಮ್ಮ ಅವರ ಅಮ್ಮ ಮನೆ, ಹಳ್ಳಿ ಮನೆ. ಸೊ ಚಿಕ್ಕದಾಗಿರುತ್ತೆ, ಚೆನ್ನಾಗಿದೆ ನೋಡಿ ನಮ್ಮೂರಿದು. ಕಾರ್ಗೆ ಪೂಜೆ ಮಾಡ್ಸೋಕೆ ಹೋಗ್ತಾ ಇದ್ದೀವಿ ಗೈಸ್. ಕಾರ್ಗೆ ಪೂಜೆ ಮಾಡಿಸ್ಕೊಂಡು ಬಂದು ಸ್ವಲ್ಪ ಹಳ್ಳಿ ಕೆಲಸ ಇದೆ. ಕಾರ್ ಓಡಿಸ್ಬೋದಾ? ಏನು ಹೇಳು, ಹೇಳಪ್ಪ. ಯಾಕಪ್ಪ ನಗುವು ಅಳುವು ಏನಿರಲಿ ನಿನ್ನ. ನಮ್ಮ ತಾತ ಫುಲ್ ಎಮೋಷ್ನಲ್ ಆಗ್ಬಿಟ್ಟವ್ರಿ. ನಮ್ಮ ತಾತ ಫುಲ್ ಎಮೋಷ್ನಲ್ಲು. ನೀನು ನೋಡಮ್ಮ. ಹಾಂ, ಚೆನ್ನಾಗಿ ಓಡಿಸ್ತೀನಿ ಬಿಡಪ್ಪ, ನಿಧಾನಕ್ಕೆ. ಇವಾಗ ನಿನ್ನ ಕರ್ಕೊಯ್ತೀನಲ್ಲ. ನಮ್ಮ ಅಜ್ಜಿಯವರು ರತ್ನಮ್ಮ ಅಂತ. ಏನೋ ಫ್ಯಾಮಿಲಿ ಎಮೋಷ್ನಲ್ ನಡೀತೈತೆ ಇಲ್ಲಿ, ಪರವಾಗಿಲ್ಲ. ಸೊ ಬನ್ನಿ ಗೈಸ್, ಇವಾಗ ನಮ್ಮ ಅಪ್ಪಾಜಿಯವರು ಇಲ್ಲಿಂದ 2 ಕಿಲೋಮೀಟ್ರು ಸ್ವಲ್ಪ ದೂರ. ಸೊ ಅಲ್ಲಿಗೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ತಾ ಇರೋದು, ಇಲ್ಲಲ್ಲ. ಸೊ ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ. ನಾನು, ನಮ್ಮಮ್ಮ, ನಮ್ಮ ಅಜ್ಜಿ 3 ಜನನೂ ಹೋಗ್ತಾ ಇದ್ವಿ ಕಾರ್ ಪೂಜೆ ಮಾಡಿಸ್ಬೇಕು ಗೈಸ್. ಅದಕ್ಕೆ ನಮ್ಮ ತಾತ ಫುಲ್ ಎಮೋಷ್ನಲ್ ಆಗ್ಬಿಟ್ಟಿದ್ದಾರೆ ಗೈಸ್. ನಮ್ಮ ತಾತನ ಯಾವತ್ತೂ ಹಿಂಗೆ ನೋಡೇ ಇಲ್ಲ. ನಮಗೆಲ್ಲ ಬಾಡ್ದು ಎಲ್ಲ ಚಿಕ್ಕ ವಯಸ್ಸಲ್ಲಿ ಸರ್ರೆ ಹೊಡಿತಿದ್ರು. ಸೊ ಇವಾಗ ಫುಲ್ಲು ಮೆತ್ತಗಾಗ್ಬಿಟ್ಟಿದ್ದಾರೆ. ಇದೇ ದೇವಸ್ಥಾನ, ಇದೇ ಊರು. ಸೊ ಬನ್ನಿ, ಇಲ್ಲಿ ಆಲ್ಮೋಸ್ಟ್ ಯಾರು ಇರೋಲ್ಲ. ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಮಾವ ಇಬ್ಬರೇ ಇರ್ತಾರೆ. ಸೊ ಅವರಿಬ್ಬರು ಬಿಟ್ಟರೆ ಇನ್ಯಾರೂ ಇಲ್ಲಿರಲ್ಲ. ಸೊ ಇದೇ ನೋಡಿ ನಮ್ಮ ಮನೆ, ಹಳೇ ಮನೆ. ನಮ್ಮ ಅಜ್ಜಿ ಇದ್ದಿದ್ದು ಮನೆ ಇದೇ ಗೈಸ್. ನಮ್ಮ ಅಜ್ಜಿ ಇದ್ದಿದ್ದು ಮನೆ ಇಲ್ಲಿ ನೋಡಿ, ಹಳೇ ಮನೆ. ಸೊ ಇಲ್ಲಿ ತುಂಬ ಮೆಮೊರೀಸ್ ಇದೆ ನಮಗೆ. ನೋಡಿ, ಇದು ಅವಾಗ 2 ಮನೆ ಇತ್ತು. ನಮ್ಮ ದೊಡ್ಡಪ್ಪ ಆ ಕಡೆ ಮಾಡಿಕೊಂಡ್ರು, ಇದು ನಮ್ಮ ಅಪ್ಪಾಜಿಗಂತ ಕೊಟ್ಟಿದ್ರು. ಸೊ ಇವಾಗ ಯಾರೂ ಇಲ್ಲ, ನಮ್ಮ ದೊಡ್ಡಮ್ಮ ಮಾತ್ರ ಇರೋದಲ್ಲಿ. ನೋಡಿ ಹಂಡೆ ಒಲೆ ಇದೆ, ಹಂಡೆ ಒಲೆ. ಸೊ ಇಲ್ಲಿ ಯಾರೂ ಇರೋಲ್ಲ ಗೈಸ್, ಅದಕ್ಕೆ ಹಿಂಗಿದೆ. ಇದನ್ನು ಹೊಡ್ಸಾಕ್ಬಿಟ್ಟು ಹೊಸ ಮನೆ ಕಟ್ಟಬೇಕು ಅಂತಲೇ ಪ್ಲ್ಯಾನ್ ಇರೋದು ನಮ್ಮದು. ಸೊ ಅದಕ್ಕೆ ನಮ್ಮ ಅಜ್ಜಿ, ನಮ್ಮ ದೊಡ್ಡಮ್ಮ, ಸಾರಿ ಅಜ್ಜಿ ಅಂತೀವಿ. ಮಗನ್ನ ಸ್ಕೂಲ್ ಸೇರಿಸ್ಬಿಟ್ಟಿದ್ರು ಅಂತ ಆಂಟಿ. ಅರ್ಥ ಆಯ್ತು ಅನ್ಸುತ್ತೆ. ಇದಕ್ಕೆ ಯಾವ ಸ್ಕೂಲ್ ಸೇರಿಸಿದೆ ಆಂಟಿ? DKS CM ಆಗಿರೋ ಸ್ಕೂಲ್ಗೆ ಸೇರಿಸ್ಬಿಟ್ಟಿದೆ. ಹೋಯ್ತಾನ ಸ್ಕೂಲ್ಗೆ?
ಒಣೆ ಸರ್ಸ್ಕೊಂಡು ಇವಾಗ ಹೋಯ್ತಾನೆ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಬಾದಾಮಿ ಬಾದಾಮಿ ಗಿದಾಮಿ ಎಲ್ಲ ಕೊಟ್ಟಿರಾ? ಬಾದಾಮಿ ಅಂತಂದ್ರೆ ಇವಾಗಲೇ ಡ್ರೈ ಫ್ರೂಟ್ಸ್ ಉಂಡೆ ಮಾಡ್ಬಿಟ್ಟು ಕೊಟ್ಬಿಡೆ, ಒಂದೊಂದು ಉಂಡೆ ಹಾಕ್ಬಿಡೆ. ಬರೀ ಅವ್ ಹಾಕೋದ್ಕಿನ್ನ ಮಾಮೂಲಿ. ಸೊ ಇದೇ ನಮ್ಮೂರು ದೇವಸ್ಥಾನ ಗೈಸ್, ಬಸವೇಶ್ವರನ ದೇವಸ್ಥಾನ. ವೆರಿ ಪವರ್ಫುಲ್ಲು, ಸಿಕ್ಕಾಬಡೆ ಪವರ್ಫುಲ್ಲು. ನಿಮ್ಗೆಲ್ಲ ಹಿಂಗೇನಾದ್ರು ಆಗಬೇಕು, ನಿಮ್ಗೆ ಏನಾದ್ರು ಅಂದ್ಕೊಂಡಿದ್ದು ಆಗಬೇಕು ಅಂತಂದರೆ ಬನ್ನಿ, ಲೊಕೇಶನ್ ಪಿಂಗ್ ಮಾಡ್ತೀನಿ. ಸೊ ನೋಡಿಕೊಂಡು ನೀವು ಬನ್ನಿ, ನೀವುಗಳು ಬನ್ನಿ, ನಿಮಗೂ ಒಳ್ಳೇದಾಗಲಿ. ಸೊ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿ. ವೆರಿ ಪವರ್ಫುಲ್ಲು ಗೈಸ್ ಇದು. ಗೈಸ್ ಪೂಜೆ ಎಲ್ಲ ಆರಾಮಾಗಾಯಿತು. ಇವಾಗ ನಮ್ಮ ಅಜ್ಜಿ ಮತ್ತು ನಮ್ಮ ಅಪ್ಪಗೆ ಸಮಾಧಿ ಹತ್ರ ಹೋಗಿ ಪೂಜೆ ಮಾಡ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ನಾನು, ನಮ್ಮಮ್ಮ, ನಮ್ಮಮ್ಮವ್ರ ಅಮ್ಮ ಅಂದರೆ ನಮ್ಮ ಅಜ್ಜಿ. ಸೊ 3 ಜನನೂ ಹೋಗ್ತಾ ಇದ್ದೀವಿ. ನಾವು ಸ್ಕೂಲಲ್ಲೆಲ್ಲ ಇರಬೇಕಾದ್ರೆ ಇಲ್ಲೆಲ್ಲ ಯಾವುದೂ ಮೋಲ್ಡ್ ಬಿಲ್ಡಿಂಗ್ ಇರಲಿಲ್ಲ ಗೈಸ್. ಇವಾಗ ಎಲ್ಲ ಕಡೆ ಮೋಲ್ಡ್ ಬಿಲ್ಡಿಂಗ್ ನೋಡಿ, ಎಲ್ಲ ಮೋಲ್ಡ್ ಬಿಲ್ಡಿಂಗ್. ಡೆವಲಪ್ಮೆಂಟ್ ಇದೆ ಗೈಸ್ ಹಳ್ಳಿಲೂ, ಬಟ್ ಏನಂದರೆ ವ್ಯವಸಾಯ ಕಷ್ಟ ಅಷ್ಟೆ. ಸೊ ಹಸು ಹುಳ ಸಾಕೋದು ಅವೆಲ್ಲ ಕಷ್ಟ ಅಷ್ಟೆ. ಅದೆಲ್ಲ ಮಾಡಿದ್ರೆ ಆರಾಮಾಗಿ ದುಡ್ಡಿದೆ ಗೈಸ್. ಅಗ್ರಿಕಲ್ಚರಲ್ಲಿ, ವ್ಯವಸಾಯದಲ್ಲಿ ತುಂಬ ದುಡ್ಡಿದೆ. ಸೊ ನಾವು ದುಡಿಬೇಕಷ್ಟೆ. ಇದೆ ನಮ್ಮ ದೊಡ್ಡಪ್ಪ ಅವ್ರ ಮನೆ ನೋಡಿ. ಇಲ್ಲೇ ನಮ್ಮ ಅಪ್ಪಾಜಿದು ಸಮಾಧಿ ಹಾಕ್ಕೊಂಡಿರೋದು ಅವರು. ಸೊ ಇದ್ರ ಹಿಂದೆನೇ ಸಮಾಧಿ ನಮ್ಮ ಅಪ್ಪಾಜಿದು ಮಣ್ಣು ಮಾಡಿದ್ದು ನೋಡಿ ಗೈಸ್. ಎಷ್ಟು ಗಾಳಿ, ಇನ್ನೂ ಮಧ್ಯಾಹ್ನನೂ ಆಗಿಲ್ಲ, ಇನ್ನು ಬೆಳಗಿನ ಜಾವ ಒಂದು 11 ಗಂಟೆ ಅಲ್ಲಿ, ಅವಾಗ್ಲೇ ಇಷ್ಟೊಂದು ಗಾಳಿ ನೋಡಿ. ಹಳ್ಳಿನೇ ಚಂದ ಗೈಸ್. ಸಿಟಿಲಿ ನೀವು ಕಂಫರ್ಟಬಲ್ ಜೀವನ ಮಾಡ್ಬೋದು, ಬಟ್ ಹಳ್ಳಿಲಿ ಸಿಗೋ ಅಷ್ಟು ನೆಮ್ಮದಿ ಸಿಗಲ್ಲ ಗೈಸ್. ನೋಡಿ ಫ್ರೆಶ್ ಏರು, ಗಾಳಿಗೂ ಮೈಯಿಗೂ. ಹೋಗಿದೆ ಗೈಸ್ ನಮ್ಮೂರ್ದು ಗ್ರೇವಿ ಯಾರ್ಡು ನೋಡಿ. ಇಲ್ಲೇ ಕುಟುಂಬದ ಸಮೇತ ಇಲ್ಲಿ ಹಾಕೊಂತಾರೆ. ಇಲ್ಲ ನಮ್ಮ ಮನೆಯವ್ರು ಹುಡುಕ್ತಾವ್ರೆ ನಮ್ಮ ಅಜ್ಜಿದೆಲ್ಲ ಐತೆ ಅಂತ. ಫುಲ್ಲು ಸತ್ತೆ ಬೆಳ್ಕೊಬಿಟ್ಟೈತೆ ಗೈಸ್ ಅದಕ್ಕೆ. ಆ್ಯಂಡ್ ನಮ್ಮ ಕಡೆ ಈ ಥರ ಮಾಡಿಸಲ್ಲ. ಸೊ ಅದಕ್ಕೆ ಗೊತ್ತಾಗ್ತಿಲ್ಲ ಎಲ್ಲಿದೆ ಏನು ಅಂತ ಹುಡುಕ್ತಿದ್ದಾರೆ. ಇಲ್ಲಿ ಎಲ್ಲೋ ಸಮಥಿಂಗ್ ಇರಬೇಕು. ಇಲ್ಲಿರ್ಬೇಕು ಕಣಮ್ಮ, ಅಷ್ಟು ದೂರ ಯಾಕೆ ಹೋಯ್ತೀಯ? ಇಲ್ಲಿ ನಮ್ಮ ಅಪ್ಪಾಜಿ ಸಮಾಧಿ ಹತ್ರ ಹೋಗಿ ಪೂಜೆ ಮಾಡಬೇಕಾದ್ರೆ ಮೈಕ್ ಆಫ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಏನೂ ರೆಕಾರ್ಡ್ ಆಗಿಲ್ಲ. ಸೊ ಇದು ನಮ್ಮ ಅಪ್ಪಾಜಿ ಇರೋ ಸಮಾಧಿ. ಇಲ್ಲಿ ಪೂಜೆ ಮುಗಿಸ್ಕೊಂಡು ಹೋದ್ವಿ. ಗೆಟಪ್ ಚೇಂಜು. ಆವಾಗಲೇ ನೋಡಿದ್ದು ಕ್ಲಾಸು, ಇವಾಗ ನೋಡ್ತಾ ಇರೋದು ನಮ್ಮ ವ್ಯವಸಾಯದ್ದು ಮಾಸು. ಸೊ ವ್ಯವಸಾಯ ಅಂತಂದರೆ ಬರೀ ಯಾವಾಗಲೇ ಹೇಳಿದ್ನದೆಲ್ಲ ಈಸಿ ಅಂತ ಅಷ್ಟೇ ಅಲ್ಲ. ಹೊಲಕ್ಕೆ ಬರಬೇಕು, ಹುಲ್ಲು ಕುಯ್ಬೇಕು, ಸೊಪ್ಪು ಹಾಕಬೇಕು, ಎಲ್ಲ ಮಾಡಿದ್ರೇನೆ ವ್ಯವಸಾಯ. ನೋಡಿ ನಮ್ಮ ತೋಟದ ಹತ್ರ ಬಂದಿದ್ದೀನಿ ಇವಾಗ. ಇದೇ ನಮ್ಮ ತೋಟ. ಈಗ ಸೊಪ್ಪು ಕುಯ್ಕೊಂಡು ಹೋಗ್ಬೇಕು ಹುಳಿಗೊಂದು ಸ್ವಲ್ಪ ಸೊಪ್ಪು ಕುಯ್ಕೊಂಡು ನಮ್ಮ ಅಜ್ಜಿ ಕುಯ್ತವ್ರೆ. ನಮ್ಮ ಅಜ್ಜಿ ಕುಯ್ತಿರೋದನ್ನ ನಾನು ಸ್ವಲ್ಪ ಕುಯ್ಕೊಂಡು ಜೊತೆಲಿ ಎತ್ಕೊಂಡು ಹೋಗ್ಬೇಕು. ಹುಳಿಗೆ ಸೊಪ್ಪು ಹಾಕ್ಬೇಕು ಇವಾಗ. ಆಮೇಲೆ ಹಸಿಗನ್ನು ಸ್ವಲ್ಪ ಸೊಪ್ಪು ಕುಯ್ಬೇಕು, ಹುಲ್ಲು. ಅದು ನಮ್ಮ ಅಜ್ಜಿ ಕುಯ್ತಾರೆ, ನಾನು ಸುಮ್ಮನೆ ಎತ್ಕೊಯ್ತೀನಿ ಅಷ್ಟೇ. ಸೊ ಬನ್ನಿ ಇವಾಗ ಹುಲ್ಲು ಕುಯ್ಯೋಣ. ಹಾಂ ಸೊ ಸಾಗೋಯ್ತು ಗೈಸ್. 1:30 ಕೂದೆ, ಬಿಸಿಲು ಅದಕ್ಕೂ ಪಾಪ ಹೆವಿ ಸುಸ್ತಾಗೋಯ್ತು. ಅದಕ್ಕೆ ಇನ್ನೊಂದರೆ ನಮ್ಮ ಅಜ್ಜಿ ಕುಯ್ತಾರೆ. 2:30 ಎತ್ಕೊಂಡು ಹೋಗೋಣ. ಇನ್ನೂ ಮೊಟ್ಟೆ ಚಿಕ್ಕವು ಹುಳ ಸಾಕು. 2:30 ಎತ್ಕೊಂಡು ಹೋಗೋಣ. ನೋಡಿ ಹುಲ್ಲು ಕುಯ್ಕೊಂಡು ಎತ್ಕೊಂಡು ಹೋಯ್ತಾ ಇದ್ದೀನಿ. ನಮ್ಮ ಹೊಲದ ಹತ್ರಕ್ಕೆ ಗಾಡಿ ಬರಲ್ಲ ಗೈಸ್. ಗಾಡಿ ಬಂದೈತಿದ್ರೆ
ಗಾಡೀಲಿ ಹಾಕೋಗ್ಬಿಡ್ತಿದ್ದೆ. ನೋಡಿ ರೈತರ ಕಷ್ಟ ಎಷ್ಟಿದೆ ಅಂತ. ನಾನೇನು ಪ್ರಾಪರ್ ರೈತನೂ ಅಲ್ಲ, ನಾನು ಐ ಟಿಲಿ ಕೆಲಸ ಮಾಡ್ತೀನಿ. ನಮ್ಮ ಅಜ್ಜಿಗೆ ಅವಾಗ ಬಂದು ಹೆಲ್ಪ್ ಮಾಡ್ತೀನಿ ಅಷ್ಟೇ. ಅದಕ್ಕೆ ಸುಸ್ತಾಗ್ಬಿಟ್ಟಿದೆ ಗೈಸ್. ನಾವು ಜಿಮ್ನೇ ಫಿಟ್ನೆಸ್ ಅಂತೀವಿ, ರಿಯಾಲಿಟಿ ಆಫ್ ಫಿಟ್ನೆಸ್ ಇದೆ ಗೈಸ್. ಜಿಮ್ಗೆ ಹೋದನಂತೆ. ಜಿಮ್ಗೆ ಮನೇಲಿ ಒಂದು ಕೆಲಸ ಹೇಳಿದ್ರೆ ಮೈ ಬಗ್ಸುದಿಲ್ಲ. ಫಿಲ್ಟ್ರ್ ನೀರು ಎತ್ಕೊಬಪ್ಪ, ಸಿಲಿಂಡ್ರ್ ಎತ್ಕೊಬಪ್ಪ ಕೆಳಗಿಂದ ಅಂದ್ರೆ ಮೈ ಭಾರ. ಅದು ರಿಯಲ್ ಫಿಟ್ನೆಸ್. ನೋಡಿ ಗಾಡಿನೂ ಬೀಸ್ತೈತೆ. ಬರೀ 1.5 ಗೈಸ್ ಕೂದಿರೋದು, ಇನ್ನೊಂದೂವರೆ ಬೇಡ, ಯಾಕಂದರೆ ಮರಿ ಚಿಕ್ಕವು. ತೋರಿಸ್ತೀನಿ ಬನ್ನಿ ಮರಿ ಎಷ್ಟೈತೆ ಅಂತ. ಇವಾಗ ಹುಲ್ಲ ಹಾಕ್ಬಿಟ್ಟು ನೋಡಿ, ಯಾಕೆ ಅಂದರೆ ಹುಳ ಇಷ್ಟು ಚಿಕ್ಕವು. ಸೊ ಅದಕ್ಕೆ ಇಷ್ಟೇ ಹುಲ್ಲು ಬೇಕಾಗಿತ್ತು. ನೋಡಿ ಗೈಸ್, ಇಲ್ಲೊಂದು ಹಳ್ಳಿ ಪ್ರತಿಭೆ ಇದೆ. ಹಳ್ಳಿ ಪ್ರತಿಭೆ ತೋರಿಸ್ತೀನಿ. ಮಾತಾಡು. ಏನು ಮಾತಾಡಲಿ? ಏನು ನಿನ್ಗೆ ಏನು ಇಷ್ಟ ಬರುತ್ತೆ ಅದು ಮಾತಾಡು. ಹಲೋ ಹಲೋ. ಹಾಂ, ನೀವೇ ಸರಿ. ನಾನು ಹೇಳಲ್ಲ, ಬರ. ಏನು ಇಷ್ಟ ನಿಂಗೆ? ಏನು ಇಷ್ಟ? ಸ್ಟ್ರಾಬೆರಿ. ಹಾಂ, ಅದು ಹಿಡ್ಕೊ ಮಾತಾಡು. ಸ್ಟ್ರಾಬೆರಿ. ಸ್ಟ್ರಾಬೆರಿ ಸ್ಪೆಲ್ಲಿಂಗ್ ಹೇಳ. ಸ್ಟ್ರಾಬೆರಿ ಸ್ಪೆಲ್ಲಿಂಗ್ ಗೊತ್ತಿಲ್ಲ, ಮಾತಾಡ್ತೀಯಾ? ಆಯ್ತಾ, ಬಾ ಹಾಲು ಕರಿ ಕೊಡೋಣ. ಹಾಲು ಕರಿತೀಯಾ? ನಡಿ ಹಾಲು ಕರಿ. ಬಾ ಹಾಲು ಕರಿ, ಬಾ ನಡಿ ಹಾಲು ಕರಿತಾನೆ. ಇಲ್ಲಿ ಗೈಸ್ ನಮ್ಮ ಹುಡುಗ ಬರ. ಈ ಗೈಸ್ ಹಾಲು ಹಾಕಕ್ಕೆ ಹೋಗೋಣ. ನಾಗರಾಜ್ ಅವ್ರ ಜೊತೆ ಹಾಲು ಹಾಕಕ್ಕೆ ಹೋಗ್ತಾ ಇದ್ದೀನಿ ಇವತ್ತು. ನೋಡಿ ಗೈಸ್, ಊರಲ್ಲಿ ಹಾಲು ಹಾಕೋದು ಹೆಂಗಿರುತ್ತೆ. ಸೊ ಅಷ್ಟೇ, ಹಾಲು ಹಾಕೋದು, ದುಡ್ಡು ಇಸ್ಕೊಳ್ಳೋದು, ಒಯ್ತಾ ಇರೋದು ಅಷ್ಟೇ. ನೋಡಿ ಗೈಸ್, ಈಸಿ ಕೆಲಸ ನೋಡೋಕ್ಕೆ, ಬಟ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ. ರೈತ ಅನ್ನ ಕೊಡುವ ತಾತ. ನೋಡಿ ಗೈಸ್, ಅಷ್ಟು ಕಷ್ಟಪಟ್ಟು ಹಸು ಹುಲ್ಲಾಕಿ ಹಾಲು ಕರೆದು ಅಷ್ಟೆಲ್ಲ ಕಷ್ಟಪಟ್ಟರೆ ಸಿಗೋದು ಇಷ್ಟೇ. ನೋಡಿ, 4 ಲೀಟ್ರು 36 ರೂಪಾಯಿ, 141 ರೂಪಾಯಿ ಅಷ್ಟೇ. ಮಾತಾಡ್ತಾ ಮಾತಾಡ್ತಾ ಇದ್ದೀನಲ್ಲ, ನೀನು ಮಾತಾಡು. ಸ್ಪೀಕರ್ ಇಟ್ಕೋ. ಇಲ್ಲೇ ಐತಲ್ಲ. ABCD ಇದ್ಯಾವುದು? F ಎಫ್ ಅಂತ ಗೈಸ್. ಇದು ಐ. ಏಯ್, ಇದು ಐ ಅಂತೆ. ಐ ಏನು ಇದು? ಹೆಚ್ಕಣ. ಯಾವುದು? ಹಾಂ, ಯು. ಕಿಲಾರಿ. ನೀವು ಅಪ್ಪನ ಹತ್ರ ಮಾತಾಡ್ಕೊ ಬಂದಿದ್ದೀನಿ. ನಿಮ್ಮ ಮಗ ನನ್ನ ಹತ್ರನೇ ಇದ್ದ ಅಂತ. ಹುಷಾರಾಗಿರು ಅಂದ್ರು ಅವನಿಂದ. ಇದು ಯು. ದಿ ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಗೈಸ್. ಹಳ್ಳಿ ಜೀವನ ಎಷ್ಟು ಕಷ್ಟ ಅಂತಂದರೆ, ಬೆಳಗಿನ ಜಾವ 5 ಗಂಟೆಗೆ ಎದ್ದು ಹಾಲು ಕರೆದು ಹಸುಗಳನ್ನೆಲ್ಲ ಮೈ ತೊಳೆದು, ನೋಡಿ ಇಷ್ಟು ಬೇಗ ಎದ್ದೋಗ್ಬೇಕು. ನಾನು ಮರೋದು ನಾನು ನೈಟಿಲ್ಲಿದ್ದೀನಿ. ನಾನು ನೈಟ್ ಶಿಫ್ಟೆಲ್ಲ ಇದ್ದರೆ 1 ಗಂಟೆ 1:30ವರೆಗೂ ಕೆಲಸ ಮಾಡ್ತೀನಿ. ಅದಾದಮೇಲೆ ಮತ್ತೆ 5:30 ಎದ್ದು ಹಸುಗೆ ಹಾಲು ಕರೆದು ಹಸುಗೆ ಹಾಲನ್ನ ಡೈರಿಗೆ ಹಾಕಿದ್ದು ಬಂದು ಮತ್ತೆ ನಾನು ಡೇನ ಸ್ಟಾರ್ಟ್ ಮಾಡಬೇಕು. ಸೊ ಕಷ್ಟ ಇದೆ ಗೈಸ್. ಆ್ಯಂಡ್ ಮೋರೋವರ್ ವರ್ಕಿಂಗ್ ಇನ್ IT ಆ್ಯಂಡ್ ಅದು ಇದು ಎರಡೂ ಮಾಡಬೇಕು ಅಂದರೆ ತುಂಬ ಕಷ್ಟ ಇದೆ. ಸೊ ಇವಾಗ ಬನ್ನಿ, ಹಾಲು ಕರೆದಿದ್ದೀನಿ, ಹಾಲು ಹಾಕ್ಬಿಟ್ಟು ಬಂದಿದ್ದೀನಿ. ಇನ್ನೊಂದು ಸಲ ನಿಮಗೇನು ತೋರಿಸಲ್ಲ, ಅದಕ್ಕೋಸ್ಕರ ನಾನು ತೋರಿಸಿದ್ದೀನಿ. ಸೊ ಮುಂದೆ ಇವತ್ತು ಏನು ಪ್ಲ್ಯಾನ್ಸು ಅಂತಂದರೆ, ನಾನು ನಮ್ಮಮ್ಮ ನಮ್ಮ ಮನೆ ದೇವ್ರಿಗೆ ಹೋಗ್ತಾಯಿದ್ದೀವಿ. Day 2 ಇನ್ನೊಂದು ದೇವಸ್ಥಾನ. ಸೊ ಆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಇವಾಗ ಹೋಗಿ ರೆಡಿಯಾಗಿ ಸಿಗ್ತೀನಿ. ಇದೇ ಮನೆ ದೇವರದು ದೇವಸ್ಥಾನ. ಒಳ್ಳೆ ಪೂಜೆ ಇದು ಗೈಸ್, ಸಿಕ್ಕಾಪಟ್ಟೆ ಒಳ್ಳೆ ಪೂಜೆ ಇದು. ಒಂದು ಒಳ್ಳೆ ನೆಮ್ಮದಿ ಸಿಕ್ತು ಪೂಜೆ ಮಾಡಿಸ್ಕೊಂಡು.
ಸೊ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ ನೋಡಿ. ಅದೇ ದೇವಸ್ಥಾನ ಚಿಕ್ಕದಾಗಿದೆ ಅನ್ಕೋಬೇಡಿ, ಸಿಕ್ಕಾಪಟ್ಟೆ ಪವರ್ಫುಲ್ಲು. ನಮ್ಮ ಮನೆ ದೇವ್ರು ಕೂಡ ಫುಲ್. ನಿಮ್ಗೇನಾದ್ರು ಅಂದ್ಕೊಂಡ್ರೆ ನಿಮ್ಗೇನಾದ್ರು ಆಗಬೇಕು ಅಂತಂದರೆ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ದೇವ್ರು ಕೇಳ್ಕೊಂಡು ಹೋಗಿ. ಸೊ ಒಳ್ಳೆಯದಾಗುತ್ತೆ. ನಾವು ಇವಾಗ ನಾವು ಓದಿರೋಂಥ ಸ್ಕೂಲ್ ಹತ್ರ ಬಂದಿದ್ದೀವಿ. ಏನೋ ಪ್ರಾಜೆಕ್ಟ್ ವರ್ಕ್ ಇತ್ತು ಅಂತ ನನ್ನ ತಂಗಿ ಬಂದಿದ್ದಾಳೆ. ಸೊ ಬನ್ನಿ, ಏನೋ ಪ್ರಾಜೆಕ್ಟ್ ವರ್ಕ್ ಮಾಡ್ತಿದ್ದಾರೆ. ಸ್ಕೂಲು, ಗೌರ್ಮೆಂಟ್ ಸ್ಕೂಲ್ ಹುಡುಗರು ಎಷ್ಟು ಚಾಲುವಾಗಿರ್ತಾರೆ ಅಂತ ತೋರಿಸ್ತೀನಿ ಗೈಸ್. ದ ಟ್ಯಾಲೆಂಟ್ ಆಫ್ ಗೌರ್ಮೆಂಟ್ ಸ್ಕೂಲ್ ಬಾಯ್ಸ್. ಸುಮ್ಮನೆ ಮಾಡೋಕ್ಕೆ ಇಲ್ಲ, ಕಾಲೇಜಲ್ಲಿ ಕೊಟ್ಬಿಡಿ ಅಂತ. ಲೇ ಇವ್ನ ಹೆಂಗ ನೋಡ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ಈ ಸ್ಕೂಲಲ್ಲಿ ಎಲ್ರಿಗೂ ಕನ್ನಡನೇ ಇಷ್ಟ ಆಗುತ್ತೆ. ಫುಲ್ ಕನ್ನಡ ಪ್ರೇಮಿಗಳು. ಏನಾಗಬೇಕು? ಕಳ್ಳ ಆಗ್ಬೇಕು. ಸ್ಕೂಲಲ್ಲಿ ನನ್ನ ತಂಗಿ ಮತ್ತು ಅವಳ ಫ್ರೆಂಡು ಬಂದಿದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಅವ್ರನ್ನ ಕರ್ಕೊಬಂದು ಬಸ್ ಸ್ಟಾಪ್ ಡ್ರಾಪ್ ಹಾಕಿ ಸೊ ಬ್ಲಾಗ್ ಎಂಡ್ ಮಾಡೋದು ಮರ್ತೋಗ್ಬಿಟ್ಟಿದೆ. ಸೊ ಇದಾಗಿತ್ತು ನನ್ನ ಡೈಲಿ ಲೈಫ್ ಇನ್ ನಮ್ಮ ಹಳ್ಳಿ. ಸೊ ಹೋಪ್ ಯು ಗೈಸ್ ಎಂಜಾಯ್ ಮಾಡಿರ್ತೀರಾ ಅನ್ಕೊತಾ ಇದ್ದೀನಿ. ಸೊ ಇದೇ ಥರ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನಮ್ಮಂಥ ಚಿಕ್ಕ ಪುಟ್ಟ ಕಲಾವಿದರನ್ನು ಬೆಳೆಸಿ. ಸೊ ಇದನ್ನು ಹೇಳ್ತಾ ನಾನು ನಿಮ್ಮ ಮನೆ ಹುಡುಗ ಸಚಿನ್ ಗೌಡ್ರು ಸೈನಿಂಗ್ ಆಫ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ ಬಾಯ್ ಬಾಯ್. ಏಳೇಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ. ಏಳೇಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ.